ಹೇ ಗಾಯ್ಸ್, ಇವತ್ತು ನಾನು ಮಾತಾಡ್ತಾ ಇರೋದು ಇಡೀ ವರ್ಲ್ಡಲ್ಲಿ ಫೇಮಸ್ ಆಗಿರೋ ಫ್ರೈಡ್ ಚಿಕನ್ ಬಗ್ಗೆ. ಅಂದರೆ KFC, ಕೆಂಟುಕಿ ಫ್ರೈಡ್ ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಆದರೆ ಇದು ನಿಮಗೆ ಗೊತ್ತಾ, ಈ ದೊಡ್ಡ ಕಂಪ್ನಿಯನ್ನು ಆರಂಭಿಸಿದಾಗ ಅವರಿಗೆ ಏಜ್ 65 ಇಯರ್ಸ್ ಆಗಿರುತ್ತೆ. 65 ಇಯರ್ಸ್ ಆದಮೇಲೆ ಅವ್ರ ಸಕ್ಸಸ್ನ ನೋಡ್ತಾರೆ. ಹೌದು, KFC ಸ್ಥಾಪಕರ ಹೆಸರು ಕ್ಲೋನಲ್ ಅಲೆಕ್ಸಾಂಡ್ರಸ್. ಅಲೆಕ್ಸಾಂಡ್ರಸ್ 1890ರಲ್ಲಿ ಅಮೇರಿಕಾದ ಇಂಡಿಯಾನಾ ರಾಜ್ಯದಲ್ಲಿ ಜನಿಸ್ತಾರೆ. ಅವ್ರಿಗೆ ಏಜ್ 5 ಇಯರ್ಸ್ ಇರುತ್ತೆ, ಕೇವಲ 5 ಇಯರ್ಸ್ ಇರುತ್ತೆ. ಆವಾಗ ಅವ್ರ ತಂದೆ ತೀರ್ಕೊತಾರೆ. ಆ ಕಾರಣದಿಂದ ಅವರು ಅಡುಗೆ ಮಾಡೋದನ್ನ ಕಲಿತಾರೆ. ಅವ್ರ ತಾಯಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರ ತಾಯಿ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ಯಾಂಡ್ರಸ್ ಅವ್ರ ತಮ್ಮ ಮತ್ತು ತಂಗಿ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸ್ಯಾಂಡ್ರಸ್ ಅವ್ರ ಮೇಲೆ ಬೀಳುತ್ತೆ. ಆ ಕಾರಣಕ್ಕೆ ಇವರು ಚಿಕನ್ ಮತ್ತು ಬೇರೆ ಫುಡ್ ಪ್ರಿಪೇರ್ ಮಾಡೋದನ್ನು ಕಲಿತಾರೆ. ಸ್ಯಾಂಡ್ರಸ್ ಚಿನ್ನದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಂಥ ಕೆಲಸಗಳು ಅವರಿಗೆ ಇಮ್ಮಿಡಿಯೇಟಾಗಿ ಸಕ್ಸಸ್ ಸಿಗಲ್ಲ. ಅವರು ಮಲ್ಟಿಪಲ್ ಜಾಬ್ಸ್ ಕೂಡ ಮಾಡ್ತಾ ಇರ್ತಾರೆ. ಆ ಮಲ್ಟಿಪಲ್ ಜಾಬ್ಸ್ ಏನಂದರೆ ರೈಲ್ವೆ ಫಾರ್ಮನ್, ಫಾರ್ಮ್ ಕೆಲಸ, ಆಮೇಲೆ ಸೇಲ್ಸ್ಮ್ಯಾನ್ ಮಾಡೋದು, ಆಮೇಲೆ ಗ್ಯಾಸ್ ಸ್ಟೇಷನ್ ಓನರ್ ಕೂಡ ಆಗ್ತಾರೆ. ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಆಮೇಲೆ ಫೈನಾನ್ಷಿಯಲಿ ಕೂಡ ಅವ್ರು ಸೆಟ್ಲ್ ಆಗೋಕ್ಕಾಗಲ್ಲ. 1930ರಲ್ಲಿ ಅವರು ಕೆಂಟಕಿ ರಾಜ್ಯದಲ್ಲಿ ಒಂದು ಗ್ಯಾಸ್ ಸ್ಟೇಷನ್ ಓಪನ್ ಮಾಡ್ತಾರೆ. ಅಲ್ಲಿ ಪ್ರಯಾಣಿಕರಿಗೆ ತಮ್ಮದೇ ಆದ ರೆಸಿಪಿನ ಫ್ರೈಡ್ ಚಿಕನ್ ಮಾಡಿಕೊಡಲು ಶುರು ಮಾಡ್ತಾರೆ. ಅಲ್ಲಿ ಚಿಕನ್ ರುಚಿ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರ 11 ವಿಧದ ಸೀಕ್ರೆಟ್ ಮಸಾಲ ಮತ್ತು ಹರ್ಬ್ಸ್ ಬಳಸಿ ವಿಶೇಷ ರೆಸಿಪಿನ ತಯಾರಿ ಮಾಡ್ತಾರೆ. ಇದೇ ಇಂದು ಪ್ರಸಿದ್ಧವಾದ 11 ಹರ್ಬ್ಸ್ ಮತ್ತು ಸ್ಪೈಸಸ್ ರಹಸ್ಯ ಫಾರ್ಮುಲಾ. 1935ರಲ್ಲಿ ಕೆಂಟಕಿ ರಾಜ್ಯದ ಗವರ್ನರ್ ಈ ಅಡುಗೆ ಕಲೆಗೆ ಒಂದು ಅವಾರ್ಡ್ ಕೂಡ ಕೊಡ್ತಾರೆ. ಕೆಂಟುಕಿ ಕೊಲೊನಾಲ್ ಅಂತ ಹೆಸರು ಕೂಡ ಕೊಡ್ತಾರೆ. ಅಂದಿನಿಂದ ಅವರು ಕ್ಲೋನಲ್ ಸ್ಯಾಂಡ್ರಸ್ ಎಂದು ಫೇಮಸ್ ಆಗ್ತಾರೆ. ಅವ್ರ ಬಳಿ ಸೂಟ್, ಬ್ಲ್ಯಾಕ್ ಟೈ ಮತ್ತು ಬಿಳಿಗಡ್ಡ. ಇವತ್ತಿನ KFC ಲೋಗೋದಲ್ಲಿ ಕೂಡ ನೀವು ಅದನ್ನು ನೋಡ್ಬೋದು. 1960ರ ವೇಳೆಗೆ ಹೊಸ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಕನ್ಸ್ಟ್ರಕ್ಷನ್ ನಡೆಯೋ ಕಾರಣಕ್ಕೆ ಇವ್ರ ರೆಸ್ಟೋರೆಂಟ್ಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾ ಬರ್ತಾರೆ. ಈ ಕಸ್ಟಮರ್ಸ್ ಇಲ್ಲಿದ್ದ ಕಾರಣ ಅವರು 60ನೇ ವರ್ಷದಲ್ಲಿ ಈ ರೆಸ್ಟೋರೆಂಟ್ನ ಮಾರಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಮಾರ್ತಾರೆ ಕೂಡ. 65 ಇಯರ್ಸಲ್ಲಿ ಎಲ್ಲರೂ ರಿಟೈರ್ಡ್ ಆಗೋ ಸ್ಟೇಜ್ ಅದು. ರಿಟೈರ್ಡ್ ಆಗ್ತಾ ಇರ್ತಾರೆ. ಬಟ್ ಇವರು ಹೊಸ ಕನಸನ್ನು ಕಾಣ್ತಾರೆ. ಆ ಹೊಸ ಕನಸು ಏನಂದರೆ ಇಡೀ ಅಮೇರಿಕಾ ಫುಲ್ ಸುತ್ತಾಡಿ ಎಲ್ಲ ರೆಸ್ಟೋರೆಂಟ್ಸ್ಗೂ ಹೋಗಿ ಇವ್ರದ್ದು ಏನು 11 ಹರ್ಬ್ಸ್ ಇದೆ, ಈ 11 ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಇದೆ, ಎಲ್ಲನೂ ರೆಸಿಪೀಸ್ನ ರೆಸ್ಟೋರೆಂಟ್ ಓನರ್ಸ್ಗೆ ತಿಳಿಸ್ತಾರೆ. ಕೆಲವು ಜನಗಳು ಇಷ್ಟಪಡೋದಿಲ್ಲ ಈ ರೆಸಿಪಿನ. ರೆಸ್ಟೋರೆಂಟ್ ಓನರ್ಸ್ಗೆ ತಮ್ಮ ರೆಸಿಪಿ ತೋರಿಸಿ ಪ್ರತಿಯೊಂದು ಮಾರಾಟನೂ ಚಿಕನ್ ಮತ್ತು ಕೆಲವು ಹಣ ರಾಯಲ್ಟಿ ಕೇಳ್ತಾರೆ. ಆದರೆ ಅವರು ಕೊಡೋದಿಲ್ಲ, ನಿರಾಕರಿಸ್ತಾರೆ. ಆವಾಗ ಅವರು ಅಲ್ಲಿಗೆ ಸ್ಟಾಪ್ ಮಾಡಲ್ಲ, ಅವ್ರ ಡ್ರೀಮ್ಸ್ನ ಕಂಟಿನ್ಯೂ ಮಾಡ್ತಾರೆ. ಫೈನಲಿ ಕೆಲವರು ರೆಸ್ಟೋರೆಂಟ್ ಓನರ್ಗಳು ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ. 1964ರಲ್ಲಿ 600ಕ್ಕೂ ಹೆಚ್ಚು KFC ರೆಸ್ಟೋರೆಂಟ್ಸ್ ಓಪನ್ ಆಗುತ್ತೆ. ಆ ವರ್ಷವೇ ಅವ್ರ ಕಂಪ್ನಿನ ಸುಮಾರು $2 ಮಿಲಿಯನ್ ಮಾರಾಟ ಮಾಡ್ತಾರೆ. ಇಂದು KFC 150ಕ್ಕೂ ಹೆಚ್ಚು ದೇಶಗಳಲ್ಲಿ ಸಾವಿರಾರು ಬ್ರಾಂಚಸ್ನ ದೊಡ್ಡ ಬ್ರ್ಯಾಂಡ್ ಆಗಿದೆ. ಈ ಕಥೆಯಿಂದ ನಾವು ಏನು ತಿಳ್ಕೊಬೇಕು ಅಂದರೆ, ಯಾವತ್ತೂ ಏಜ್ ಸಕ್ಸಸ್ಗೆ ಮ್ಯಾಟ್ರ್ ಆಗಲ್ಲ. ಆಮೇಲೆ ಫೇಲ್ಯೂರ್ ಇಸ್ ದ ಗ್ರೇಟೆಸ್ಟ್ ಥಿಂಗ್. ಆಮೇಲೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅದು ಯಾವಾಗಲೂ ಬೆಳೀತಾನೆ ಹೋಗ್ತಾ ಇರುತ್ತೆ. ಆಮೇಲೆ ಧೈರ್ಯ ಮತ್ತು ಸಹನೆ ಇದ್ದರೆ ಯಶಸ್ಸು ಖಂಡಿತ ನೋಡ್ತೀರಾ.
ಒಬ್ಬ ಸಾಮಾನ್ಯ ಅಡುಗೆಗಾರನಿಂದ ಇಡೀ ವರ್ಲ್ಡ್ ವೈಡ್ ಬ್ರೈನ್ ಮಲ್ಕನಾದ ಕ್ಲೋನಲ್ ಸ್ಯಾಂಡರ್ಸ್ ಅವ್ರ ಜೀವನ ನಮಗೆ ಒಂದು ದೊಡ್ಡ ಮೋಟಿವೇಶನ್. ಹಾಗಾಗಿ ಗಾಯ್ಸ್, ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ನೀವು ಒಂದು ದೊಡ್ಡದಾಗಿರಲಿ ಅಥವಾ ಒಂದು ಚಿಕ್ಕದಾಗಿರಲಿ, ನಿಮ್ಮ ಗುರಿನ ಅದನ್ನು ತಲುಪೋವರೆಗೂ ಬಿಡಬೇಡಿ. ಒಂದು ಯಾರಿಗೆ ಗೊತ್ತು, ನಿಮ್ಮ ಜೀವನದ ಗುರಿ ಇಟ್ಕೊಂಡು ನೀವು ಹೋದರೆ ನಿಮ್ಮ ನೇಮ್ ಕೂಡ ಹಿಸ್ಟ್ರಿಯಲ್ಲಿ ಉಳಿಯುತ್ತೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.